HF ಡಿಲಕ್ಸಲ್ಲಿ ರೈಡ್ ಮಾಡ್ತಿದ್ದಾರೆ ಒಬ್ಬರು. ಆಸ್ ಲಾಂಗ್ ಆಸ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ, ನಿಮಗೊಂದು ಮಾಡಬೇಕು ಅಂತ ಒಂದು ಛಲ ಇದ್ದರೆ ಉಂಟಲ್ಲ, ಬೈಕ್ ಡಸ್ ನಾಟ್ ಮ್ಯಾಟರ್. ಸೊ ಅದನ್ನು ನಮ್ಮ ಮಿಲಿಟ್ರಿಯವರು ಈ ಗುಡ್ಡನ್ನು ಕಾಪಾಡ್ತಾರಲ್ಲ, ಹ್ಯಾಟ್ಸ್ ಆಫ್ ಟು ದೆಮ್, ನೋ ಕಮೆಂಟ್ಸ್. ದಿಸ್ ಇಸ್ ಬ್ಯೂಟಿಫುಲ್. ಓಹೋ ಬ್ಯೂಟಿಫುಲ್. ಇಲ್ಲಿ ರೋಡೆಲ್ಲ ನೋಡಿ ಅಂತೆ, ಸೂಪರ್ ಉಂಟು. ಬಟ್ ಇವು ನೆವರ್ ನೋ, ಇಲ್ಲಿಯ ವೆದರ್ ಉಂಟಲ್ಲ ನಂಬಲಿಕ್ಕೆ ಆಗೋದಿಲ್ಲ. 5 ನಿಮಿಷದಲ್ಲಿ ಫುಲ್ಲು ಚೇಂಜ್ ಆಗ್ತದೆ. 5 ನಿಮಿಷ. ಓಹೋ ಇದೆಂತ ಮಾರ ಈ ರೋಡ್ ಈಗ ನೈಸ್, ಬ್ಯೂಟಿಫುಲ್. ಇಲ್ಲೇ ಲುಹಿರಿಯಲ್ಲಿದ್ದೇವೆ ನಾವು. ಒಂದು ಅನ್ಫಾರ್ಚುನೇಟ್ ಇವೆಂಟ್ ಆಯಿತು. ನಮ್ಮ ಪ್ರದೀಪ್ ಅವರ ಗಾಡಿ ಪಂಚರ್ ಆಯಿತು. ಇಲ್ಲೇ ಚೂರು ಹಿಂದೆ ಟ್ಯೂಬ್ ಚೇಂಜ್ ಮಾಡುವಾಗ ಒಂದು 20 ನಿಮಿಷ, ಅರ್ಧ ಗಂಟೆ ಆಯಿತು ನಮಗೆ ಈಗ. ಸೊ ಅರ್ಧ ಗಂಟೆ ನಾವಿಲ್ಲಿ ಸುಮ್ಮನೆ ಮಾರ್ಗದ ಬದಿಯಲ್ಲಿ ನಿಂತ್ಕೊಂಡು ಪತಂಗ ಹೊಡಿತಾ ಇದ್ದೆವು. ಪ್ಲಸ್ ಇನ್ನೊಂದು ಹೇಳಿದ್ರೆ ಇಲ್ಲಿ ವೆದರ್ ಸಿಕ್ಕಾಪಟ್ಟೆ ಬಿಸಿ ಉಂಟು ಈಗ. ಕಂಡಾಟ ಸೆಕೆ ಆಗ್ತಾ ಉಂಟು. ಇದು ಹಿಮಾಚಲ್ ಪ್ರದೇಶ ಅಥವಾ ಹಾಟ್ ಪ್ರದೇಶ ಅಂತ ಗೊತ್ತೇ ಆಗೋದಿಲ್ಲ. ಈಗ ಹೋಗುವಾಗ ಉಂಟಲ್ಲ ಬಿಸಿ ಗಾಳಿ ಹೊಡಿತಾ ಉಂಟು ನಮಗೀಗ. ಬಟ್ ಒಂದಂತ ಹೇಳಿದ್ರೆ ಈಗ ಸ್ವಲ್ಪ ರೋಡ್ ಒಳ್ಳೆ ಉಂಟಂತೆ. ಸೊ ಸಾಧಾರಣ ರಾಂಪುರ್ ಏನೋ ಒಂದು 30 ಕಿಲೋಮೀಟ್ರ್ ಉಂಟು. ಸೊ ಅಲ್ಲಿವರೆಗೆ ಈಗ ಒಳ್ಳೆ ಸ್ಟ್ರೆಚ್ ಉಂಟು, ಹೊಡಿಬೋದು ಅಂತ ಹೇಳಿದರು. ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ರೆಡಿಯಾಗಿದೆ. ಇದು ಇನ್ನೊಂದು ಮಳೆಗೆ ಆಗ್ಬೋದು. ಆ್ಯಂಡ್ ಆ್ಯಸ್ ಪರ್ ಅವರ್ ಕ್ಯಾಪ್ಟನ್ ನಾವು ಇನ್ನೂ ಈಗ ಡಿಸೆಂಡ್ ಆಗ್ತಿದ್ದೇವೆ. ಇನ್ನೂ ಸಹ ಡಿಸೆಂಡ್ ಆಗ್ಲಿಕ್ಕೆ ಉಂಟು ಈಗ. ಇಷ್ಟೆಲ್ಲ ಆಗಿ ಹಿಮಾಲಯಸ್ ನಾವು ಬೇಸಿಗೆ ಮುಟ್ತಿದ್ದೇವೆ ನಾವೀಗ. ಅದಾದಮೇಲೆ ವಾಪಸ್ ಹತ್ತೋದು. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನಾವು ನಿನ್ನೆ ಜಿಬಿಗಿಂತ 3 ಕಿಲೋಮೀಟ್ರ್ ಮೇಲೆ ಇರ್ತೇವೆ. ಜಿಬಿ ವಾಸ್ ಅರೌಂಡ್ 6000 ಸಮಥಿಂಗ್ ಫೀಟ್. ಈಗ ನೆಕ್ಸ್ಟ್ ಹೋಗೋದು ಅದೇ ಚಿತ್ಕುಲ್ಲು 9000 ಸಮಥಿಂಗ್ ಫೀಟಿಗೆ ಹೋಗ್ತದೆ. ಸೊ 3000 ನಾವು ಆಲ್ಟಿಟ್ಯೂಡ್ ಗೇನ್ ಮಾಡ್ತೇವೆ. ಬಟ್ ಕರೆಂಟ್ಲಿ ವಿ ಆರ್ ಡಿಕ್ಲೈನಿಂಗ್. ಸೊ ದಟ್ ಮೀನ್ಸ್ ಎದುರು ಹೋಗುವಾಗ ಒಂದು ಒಳ್ಳೆ ಕ್ರಿಸ್ಟಿ ಅಪ್ಪು ಸಿಕ್ಲಿಕ್ಕೆ ಉಂಟೀಗ ನಮಗೆ. ಎದುರು ನೋಡ್ಬೋದು HF ಡಿಲಕ್ಸಲ್ಲಿ ರೈಡ್ ಮಾಡ್ತಿದ್ದಾರೆ ಒಬ್ಬರು. HF ಡಿಲಕ್ಸಲ್ಲಿ ಸ್ಪಿತಿ ಮಾಡೋದು ಅಂತ ಹೇಳಿದರೆ ಕೆಲವರು ತುಂಬ ಜನ ಹೇಳ್ತಾರೆ, ಓ ನಿನ್ನದು ಎಕ್ಸ್ಪಲ್ಸ್ ಮಾರಾಯ, ಹೈವೇಲಿ ಹೋಗೋದಿಲ್ಲ, 80-90 ಅಷ್ಟೇ ಹೋಗೋದು, ಅದಕ್ಕಿಂತ ಸ್ಪೀಡ್ ಹೋಗೋದಿಲ್ಲ ಅಂತ. ಇವರು ನೋಡಿ ಎಕ್ಸ್ಪಲ್ಸ್ ಅಲ್ಲ, HF ಡಿಲಕ್ಸಲ್ಲಿ ಮಾಡ್ತದೆ. 100cc ಬೈಕ್. ಅದು ಮ್ಯಾಕ್ಸಿಮಮ್ ಸ್ಪೀಡ್ ಅಂತ ಹೇಳಿದ್ರೆ ಅದು 70 ಹೋಗೋದು, ಅದರಲ್ಲಿ ಮಾಡ್ತಾರೆ ನೋಡಿ. ಸೊ ದಟ್ ಮೀನ್ಸ್ ಬೈಕ್ ಮ್ಯಾಟ್ರ್ ಆಗೋದಿಲ್ಲ, ನಿಮ್ಮ ಮೈಂಡ್ ಮ್ಯಾಟ್ರ್ ಆಗೋದು. ನಿಮ್ಮ ಹತ್ರ ಒಂದು ಛಲ ಇದ್ದರೆ ಯಾವ ಬೈಕಲ್ಲಿ ಸಹ ಮಾಡ್ಬೋದು. ಬೈಕ್ ಡಸ್ ನಾಟ್ ಮ್ಯಾಟರ್, ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗೋದು ನಿಮ್ಮದು. ಸೊ ಅಫ್ಕೋರ್ಸ್ ಇದು ಪವರ್ಫುಲ್ ಬೈಕ್ಸ್ ಅಂದರೆ ನಿಮಗೆ ಹೈವೇಲೆಲ್ಲ ಸ್ಪೀಡ್ ಹೊಡಿಬೋದು, 100-120 ಎಲ್ಲ ಹೊಡಿಬೋದು. ಅದಾಗೋದಿಲ್ಲ. ಬಟ್ ಹೂ ಕೇರ್ಸ್, ಆಸ್ ಲಾಂಗ್ ಆಸ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ, ನಿಮಗೊಂದು ಮಾಡಬೇಕು ಅಂತ ಒಂದು ಛಲ ಇದ್ದರೆ ಉಂಟಲ್ಲ, ಬೈಕ್ ಡಸ್ ನಾಟ್ ಮ್ಯಾಟರ್. ಯಾವ ಬೈಕಲ್ಲಿ ಬೇಕಿರೋ ಆಗ್ಬೋದು. 50cc ಮೊಪೆಡಿಂದ ಹಿಡಿದು 2000cc ಡೇವಿಡ್ ಪುತ್ರ ಅವರೆಗೆ ಸಹ ರೈಡ್ ಮಾಡ್ಬೋದು ಇಲ್ಲಿ. Check out this temple. Beautiful, dude. Nice. ಹನುಮಂತ ದೇವರದ್ದೊಂದು ಬ್ಯೂಟಿಫುಲ್ ಮಾರ ಇದು ಒಂದು ವಿಗ್ರಹ. ರಾಮ ದೇವಸ್ಥಾನ ಇರಬೇಕಿದು. ಐ ಲವ್ ರಾಂಪುರ್ ಟೌನಲ್ಲಿದ್ದೇವೆ ಈಗ.
ಐ ಥಿಂಕ್ ಎಲ್ಲೆಲ್ಲರಿಗೆ ನಿಲ್ಲಿಸ್ಲಿಕ್ಕೆ ಉಂಟು ಮೋಸ್ಟ್ಲಿ ಮಧ್ಯಾಹ್ನದ ಊಟಕ್ಕೆ ರಾಂಪುರಲ್ಲಿ ಅಂತ ಹೇಳಿದರು ಬೆಳಿಗ್ಗೆ 1:30 ಆಯಿತು ಗಂಟೆ. ಲುಕ್ ಅಟ್ ದ ರೋಡ್ ಹೇಗೆ ಉಂಟಂತ ಹೀಗೆ ಬೈ. ಬಟ್ ಫುಲ್ ಡ್ರೈ ಇಲ್ಲಿ, ಒಂಚೂರು ನೀರಿಲ್ಲ, ಒಂಚೂರು ಎದ್ದೇಳುದ ಹಿಮಾಲಯನ್ ವೈಬ್ಸ್ ಬರ್ತಾ ಇಲ್ಲ. ಹಿಮಾಲಯದ ಒಂದು ಇಲ್ಲರ ಒಂದು ದೂರದಲ್ಲಿ ಒಂದು ಐಸ್ ಕ್ಯಾಪ್ಡ್ ಮೌಂಟೇನ್ ಕಾಣಬೇಕು ನಮಗೆ. ಪ್ಲಸ್ ಇಲ್ಲೆಲ್ಲ ನದಿಗಳಲ್ಲೆಲ್ಲ ಫುಲ್ ನೀರಿರಬೇಕು, ಆ ವೈಬ್ಸ್ ಇಲ್ಲ ಇಲ್ಲಿ. ಈ ಮಣ್ಣಿನ ಕಲರ್ ನೋಡಿ ಅಂತೆ, ವೈಟ್, ಫುಲ್ ವೈಟ್ ಕಲರ್ ಮಣ್ಣು. ಆ್ಯಂಡ್ ಸಮ್ ಸ್ಟ್ರೆಚ್ ಆಫ್ ಆಫ್ ರೋಡ್, ಅಷ್ಟದೆಲ್ಲ ಫುಲ್ ಆಫ್ ರೋಡ್ ಅಂತ ಅಲ್ಲಿ ಎದುರೆಲ್ಲ. ನಾಯ್ಸ್. ಬೀನ್ ವೇಟಿಂಗ್ ಫಾರ್ ದಿಸ್ ಚೆಕ್ ಪೋಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಂ, ಖುಷಿ ಆಯ್ತು ಮಾರೆ. ಮಿಲಿಟ್ರಿ ಅವರು ನಮಗೆ ನೀರು ಕೊಡೋದು ಅಂತ ಹೇಳುವಾಗ ಹ್ಯಾಟ್ಸ್ ಆಫ್ ಮಿಲಿಟ್ರಿ ಅವರಿಗೆ. ನಮ್ಮ ದೇಶವನ್ನು ಕಾಪಾಡ್ತಾರಲ್ಲ. ಈ ಹಿಮಾಲಯನ್ ಏರಿಯಾಸ್ ಎಲ್ಲ ನೋಡಿದಾಗಲ್ಲ ಅದು ನಮಗೆ ಎಲ್ಲಿ ಬೇಕೋ ಹಾಗೆ ಹೋಗ್ಲಿ ಆಗೋದಿಲ್ಲ. ನೋಡಿ, ಈ ಗುಡ್ಡ ಹತ್ತಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಉಂಟು, ಹಾಗೆಲ್ಲ ಹತ್ಲಿಕ್ಕೆ ಆಗೋದಿಲ್ಲ. ಅದನ್ನು ನಮ್ಮ ಮಿಲಿಟ್ರಿ ಅವರು ಈ ಗುಡ್ಡನ್ನು ಕಾಪಾಡ್ತಾರಲ್ಲ, ಹ್ಯಾಟ್ಸ್ ಆಫ್ ಟು ದೆಮ್. ನೋ ಕಮೆಂಟ್ಸ್. ಚಿತ್ಕುಲ್ 95 more ಕಿಲೋಮೀಟರ್ಸ್ಗೂ ಥಿಂಕ್ ಹಾಗಾದರೆ ಒಂದು 115 ಕಿಲೋಮೀಟ್ರ್ ಬಂದೆವು ನಾವೀಗ. ಟೋಟಲ್ 210 ಅಂತ ಇದ್ದದ್ದು ಅಲ್ಲಿ ಬೆಳಿಗ್ಗೆ GB-ಯಿಂದ. ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಸ್ನೋ ಕ್ಯಾಪ್ಡ್ ಮೌಂಟೇನ್ ಸಿಕ್ಕಿದ್ದು. ಲಾಸ್ಟ್ ನೋಡಿದ್ದು ನಿನ್ನೆ ನಾವು ಮನಾಲಿಯಲ್ಲಿ ನೋಡಿದ್ದು. ಅದರ ನಂತರ ಫುಲ್ GB ಆಚಲ್ಲಿ ಬರೋ ಫುಲ್ ಫಾರೆಸ್ಟ್ ಇತ್ತು. ಮತ್ತು ಇಳಿದೆವು ಈಗ ರಾಂಪುರಿಗೆ ಬರಲಿಕ್ಕೆ. ರಾಂಪುರಿಂದ ಎದುರು ಹೋಗುವಾಗ ಈಗ ಸ್ವಲ್ಪ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಕಾಣಲಿಕ್ಕೆ ಸಿಗ್ತಾ ಉಂಟು. ದಟ್ಸ್ ಅ ಗುಡ್ ಸೈನ್. ಇದು ನೋಡಿ, ಬಂಡನ್ನು ಕಡ್ದು ಮಾಡಿದ್ದು ರೋಡು. ಆ್ಯಂಡ್ ಸ್ಟೋನ್ ಫಾಲಿಂಗ್ ಏರಿಯಾ. ಇಲ್ಲೆಲ್ಲ ನಿಲ್ಲಿಸಬಾರ್ದು ಆ್ಯಕ್ಚುಲಿ, ಹೋಗ್ತಾ ಇರಬೇಕು. ಓಹೋ, ವಾಟರ್ ಫಾಲ್ಸ್. ಇದೊಂದು ಫೋಟೋಗೆ ನಿಲ್ಲಿಸಿದ್ದೆವು. ಇದೊಂದು ಫಾಲ್ಸ್ ನೋಡಿ, ಫಾಲ್ಸ್ ಉಂಟಂತಲ್ಲಿ ಗೊತ್ತೇ ಆಗೋದಿಲ್ಲ. ವಾ, ಇಟ್ಸ್ ಅ ಹ್ಯೂಜ್ ಫಾಲ್, ವಾಟರ್ ಫಾಲ್. ನೋಡುವಾಗ ಗೊತ್ತೇ ಆಗೋದಿಲ್ಲ ವಾಟರ್ ಫಾಲ್ ಇಷ್ಟು ದೊಡ್ಡದುಂಟು ಅಂತ. ಜಸ್ಟ್ ಮಾರ್ಗದ ಬದಿಯಲ್ಲಿ ಹೋಗೋ ಸಿಕ್ಕಿದೆ. ಆ್ಯಂಡ್ ದಿಸ್ ಈಸ್ ಅ ಫ್ರೇಮ್. ಓ ಬಾಯ್, ದಿ ಮೌಂಟೇನ್ಸ್, ಹಿಮಾಲಯಸ್. ಚಲೋ, ಲೆಟ್ಸ್ ಗೋ. ಎಲ್ಲರಿಗೆ ಎದುರು ಹೋದ್ರು, ಕಚಪ್ ಮಾಡಬೇಕು ಈಗ ಅವರನ್ನು. ಓಕೆ, ಇಲ್ಲಿಗೆ ಜಸ್ಟ್ ಒಂದು ಎಂಟ್ರಿ ಮಾಡಲಿಕ್ಕೆ ನಮ್ಮ ಗಾಡಿ ಡೀಟೇಲ್ಸ್, ಅಡ್ರೆಸ್, ಫೋನ್ ನಂಬರ್. ಎಂಟ್ರಿ ಫೀ ಎಲ್ಲ ಎಂತೆಲ್ಲ ಕಿನ್ನೋರು ಬಂದೇವಲ್ಲ, ಹಾಗಿರ್ಬೋದು. ಇಲ್ಲಿ ಬರುವಾಗ ಸ್ವಲ್ಪ ಲ್ಯಾಂಡ್ಸ್ಕೇಪ್ ಚೇಂಜ್ ಆದಾಗ ಆಗ್ತಾ ಉಂಟು. ಓಹೋ ಹೋ 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 ಹೋ. ಇದು ನೋಡಿ, ಗುಡ್ಡ ಮಾತ್ರ ಕ್ರ್ಯಾಕ್ ಬಿಟ್ಟಿದೆ. ಹೊರಸ್ 2 ಗುಡ್ಡೆ ಅದು. ವಾ, ದಿಸ್ ಇಸ್ ಬ್ಯೂಟಿಫುಲ್. ಓಹೋ, ಬ್ಯೂಟಿಫುಲ್ ಇತ್ತು ಅದು. ಟೋಟಲಿ ಹ್ಯಾಪಿ.
ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಇಡೀ ಗ್ರೂಪ್ ಉಂಟು ಇಲ್ಲಿ ಎದುರು. ಇಲ್ಲಿ ಲುಕ್ ಅಟ್ ದ ವ್ಯೂ ಇಲ್ಲಿಂದ. ವಾಹ್, ಬ್ಯೂಟಿಫುಲ್. ಇಲ್ಲಿ ರೋಡ್ ಎಲ್ಲ ನೋಡಿ ಅಂತೆ, ಸೂಪರ್ ಉಂಟು. ಇಲ್ಲೊಂದು ಟೆಂಪ್ಟ್ ಆಗಿ ಉಂಟಲ್ಲ, ನಿಲ್ಲಿಸಲೇಬೇಕಾಯ್ತು. ಕಾಂಟ್ ಹೆಲ್ಪ್. ಈವನ್ ಕೆಲವು ಟೀಮ್ ಮೆಂಬರ್ಸ್ ಕೂಡ ನಿಲ್ಲಿಸಿದ್ದಾರೆ ಇಲ್ಲಿ, ಕೆಲವರು ಎದುರು ಹೋಗಿದ್ದಾರೆ. ಇಟ್ಸ್ ಓಕೆ, ವಿಲ್ ಕ್ಯಾಚ್ ದೆಮ್ ಅಪ್. ಸೂಪರ್ ಸ್ಪಾಟ್ ಮಾತ್ರ ಇದು ಫೋಟೋಕ್ಕೆ. ಸ್ಪೆಷಲಿ ಈ ಪಾರ್ಟ್ ಉಂಟಲ್ಲ, ವ್ಯಾಲಿ ಪಾರ್ಟ್, ಹಲ್ಟಿ. ದಟ್ ವಾಸ್ ಒನ್ ಕ್ರೇಜಿ ಸ್ಟ್ರೆಚ್. ಆ್ಯಂಡ್ ಅದನ್ನು ಸ್ವಲ್ಪ ಫೋಟೋ ಎಲ್ಲ ತೆಗೆದು ವಿ ಆರ್ ಪ್ರೊಸೀಡಿಂಗ್. ವಿ ಆರ್ ಲಾಗಿಂಗ್ ನಾವು. ಟೀಮ್ ಮೆಂಬರ್ಸ್ ತುಂಬ ಎದುರು ಹೋಗಿದ್ದಾರೆ, ಬಟ್ ಇಟ್ಸ್ ಓಕೆ. ವಾಂಟೆಡ್ ಟು ಕ್ಯಾಪ್ಚರ್ ಇಟ್. ಫುಲ್ ಡಸ್ಟ್ ಬಾತಾಗಿ ಆಗಿದೆ. ಆ್ಯಂಡ್ ಇಲ್ಲಿ ಹಿಂದೆ ನೋಡ್ತಿರ್ಬೋದು ನೀವು, ಇದರಲ್ಲಿ ಫುಲ್ ಲ್ಯಾಂಡ್ ಸ್ಲೈಡ್ ಏರಿಯಾ. ಆ್ಯಕ್ಚುಲಿ ನಿಲ್ಬಾರ್ದು ಇಲ್ಲಿ, ಬಟ್ ವಿ ಕುಡಂಟ್ ರೆಸಿಸ್ಟ್. ಇಂಥ ವ್ಯೂ ಓಪನ್ ಆಗೋದೇ ಲ್ಯಾಂಡ್ ಸ್ಲೈಡ್ ಆದಲ್ಲಿ. ಉಲ್ಟಾ ಕಡೆ ಎಲ್ಲ ಉಂಟಲ್ಲ, ಈ ಟೈಪಿನ ಬ್ಯಾರಿಕೇಡ್ಸು, ವಯರ್, ಮರ ಎಲ್ಲ ಅಡ್ಡ ಇರ್ತದೆ. ಲ್ಯಾಂಡ್ ಸ್ಲೈಡ್ ಆದಲ್ಲಿ ಕ್ಲೀನ್ ವ್ಯೂ ಸಿಗ್ತದೆ. ವಾ, ಸೊ ನೌ ದ ಲ್ಯಾಂಡ್ಸ್ಕೇಪ್ ಈಸ್ ಚೇಂಜಿಂಗ್ ಆ್ಯಕ್ಚುಲಿ. ಇಷ್ಟು ತನಕ ಬೋರಿಂಗ್ ಇತ್ತು, ನೌ ಇಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ವೆರಿ ಡೇಂಜರಸ್ ಟರ್ನ್ಸ್. ಇಡೆಯಿಂದ ಪುಗ್ಗಿಸಿ ಹೋಗ್ಬೇಕು. ಸೊ ಇಲ್ಲೆಲ್ಲ ಬೈಕ್ ಇದೆ ಅಡ್ವಾಂಟೇಜ್, ನುಗ್ಗಿಸಿ ಹೋಗ್ಬೋದು. ವಾವ್, ಬ್ಯೂಟಿಫುಲ್ ಮ್ಯಾನ್. ಇದು ನಮ್ಮ ಮೌಂಟೇನ್ಸ್, ಹಿಮಾಲಯಸ್ ಅಂತ ಹೇಳಿದ್ರು. ಇದು ಇಡೀ ಕಂಪ್ಲೀಟ್ ಸ್ಟ್ರೆಚ್ ಅಲ್ಲಿವರೆಗೆ ಹೀಗೆ. ಓಕೆ, ಲ್ಯಾಂಡ್ ಸ್ಲೈಡ್. ನೋ ವರ್ಡ್ಸ್ ಲಿಟ್ರಲಿ, ಹಾಗೆ ಉಂಟಿದ್ದು. ಎಂತ ಸ್ಟ್ರೆಚ್ ಮಾರೆ ನೋಡಿ. ಅಲ್ಲಿಂದ ಬಂದದ್ದು ನಾವು. ಆಸಮ್. ಈಗ ಸ್ವಲ್ಪ ರೈಡ್ದು ಕಿಕ್ ಬರ್ಲಿಕ್ಕೆ ಶುರುವಾಯಿತು. ಆಗ ಫುಲ್ ಸೆಕೆಯಲ್ಲಿ ಉಂಟಲ್ಲ, ಆ ಕರಂಚಿಯಾಗಿ. ಆ್ಯಂಡ್ ನೌ ಥಿಂಗ್ ಇಸ್ ಲೈಕ್ ಫುಲ್ ಮೋಡ ಹಾಕಿದೆ. ದಟ್ ಮೀನ್ಸ್ ಮಳೆ ಬರುವ ಲಕ್ಷಣ ಉಂಟಾ ಇಲ್ವಾ ಗೊತ್ತಿಲ್ಲ. ಸೊ ಈಗ ಮಧ್ಯಾಹ್ನ ಊಟಕ್ಕೆ ನಿಲ್ಲಿಸಿದ್ದೇವೆ. ಸೈಕಾ ಫುಡ್ ಕೋರ್ಟ್ ಅಂತೆ. ಇಲ್ಲಿ ಮದುವೆ ನೋಡಿ, ಅಲ್ಲಿ ಸರ್ಕಸ್ ಮಾಡಿಕೊಂಡಿದ್ದಾನೆ. ಆ್ಯಂಡ್ ಬೈಕ್ಸ್, ನಮ್ಮ ಗಾಡಿ ಮೇಲಿಂದ ನೋಡಿ. ಲುಕ್ ಎಟ್ ದ ವ್ಯೂ ಫ್ರಮ್ ಹಿಯರ್. ವಾಹ್. ಸೊ ಈ ಡೈರೆಕ್ಷನಲ್ಲಿ ನಮಗೀಗ ಹೋಗಲಿಕ್ಕೆ. ಬಟ್ ದ ವೆದರ್ ಈಸ್ ಗೆಟ್ಟಿಂಗ್ ಬ್ಯಾಡ್. ನೋಡಿ 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 ನೋಡಿ, ಮಳೆ ಬರ್ತದೆ ಈಗ. ಸೊ ವಿ ವಿಲ್ ಬಿ ವ್ಯಾರಿಂಗ್ ಅವರ್ ರೈನ್ ಕೋಟ್ಸ್ ನಾವು, ಜಸ್ಟ್ ಬಿ ಆನ್ ಸೇಫರ್ ಸೈಡ್. ನೋಡಿ ಕೆಳಗೆ ರಿವರ್ ನೋಡಿ. ಆ್ಯಂಡ್
ಈ ಕಡೆಯಿಂದ ವ್ಯೂ ಬ್ಯೂಟಿಫುಲ್. ಎಲ್ಲ ಪೆಟ್ರೋಲ್ ಹಾಕ್ತಿದ್ದಾರೆ ಗಾಡಿಗೆ. ನಮ್ಮದು ಮಾತ್ರ ಸಪ್ರೇಟ್, ಯಾಕಂದರೆ ನಮ್ಮದು ಓನ್ ಬೈಕ್ ಅಲ್ಲ, ಸೊ ಇದ್ರಲ್ಲಿ ಬರೋದಿಲ್ಲ. ಸೊ ಇವರದ್ರಲ್ಲಿಂದ ಪ್ಯಾಕೇಜಲ್ಲೇ ಇವ್ರದ್ದು ಪೆಟ್ರೋಲ್ ಇನ್ಕ್ಲೂಡ್ ಆಗ್ತದೆ. ಸೊ ಅವರೇ ಆರ್ಗನೈಸರೇ ಪೇ ಮಾಡ್ತಾರೆ, ನಮಗೆ ಪೆಟ್ರೋಲ್ ಅವರಿಗೆ ಪೇ ಮಾಡಲಿಕ್ಕಿಲ್ಲ. ಫುಲ್ ಟ್ಯಾಂಕ್ ಆಯ್ತು. ಈಗ 5 ಲೀಟ್ರ್ ಪೆಟ್ರೋಲ್ ಹಾಕಿತ್ತು. ಅರೌಂಡ್ ಮನಾಲಿಯಿಂದ 15 ಕಿಲೋಮೀಟ್ರ್ ಹಿಂದೆ ನಾವು ಪೆಟ್ರೋಲ್ ಹಾಕ್ಸಿದ್ದು. ಸೊ 15 GB ಸಾಧಾರಣ 110 ಏನಿತ್ತು. ಪ್ಲಸ್ ಇಲ್ಲಿಗ ಒಂದು 160 ಹತ್ತಿರ ಒಂದು 220 ಕಿಲೋಮೀಟ್ರ್ ನಾವೀಗ ಬಂದಿದ್ದೇವೆ ಟೋಟಲು. 5 ಲೀಟ್ರ್ ಹೋಗಿದ್ದು ಸಾಧಾರಣ 40+ ಮೈಲೇಜ್ ಕೊಟ್ಟಿದೆ. ಸೊ ನಾನು ಹೇಳಿದಲ್ಲ ನಿಮಗೆ, ಇಲ್ಲಿ ಹೈಯರ್ ಆಲ್ಟಿಟ್ಯೂಡ್ ಬಂದಾಗ ಮೈಲೇಜ್ ಜಾಸ್ತಿ ಆಗ್ತದೆ ಅಂತ. ಸೊ ದ್ಯಾಟ್ ಈಸ್ ಎವಿಡೆಂಟ್. ಈ ವರ್ಷ ಕೂಡ ನೋಡಿ ಆಗಿದೆ. ಬಟ್ ಐ ಆಮ್ ನಾಟ್ ಶ್ಯೂರ್ ಇದರಲ್ಲಿ ನಮ್ಮ BMCದು ಏನಾದ್ರು ಕೈವಾಡ ಉಂಟಾ ಅಂತ, ಅದು ನನಗೆ ಗೊತ್ತಿಲ್ಲ. ಇರ್ಬೋದು, ಒಂದು ಸ್ವಲ್ಪ ಪರ್ಸೆಂಟ್ ಆಚೀಚೆ ಇರ್ಬೋದು. ಬಟ್ ಓವರ್ ಆಲ್ ಇಟ್ಸ್ ಎ ಗುಡ್ ಮೈಲೇಜ್. ಅರೌಂಡ್ 200 ಕಿಲೋಮೀಟ್ರ್ ನಾವು ಬಂದಿದ್ದೇವೆ. 5 ಲೀಟರ್ಸ್ ಆಫ್ ಪೆಟ್ರೋಲ್, ವಿಚ್ ಮೀನ್ಸ್ 40 kmpl. ಗುಡ್ 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 ಎಕ್ಸ್ಪಲ್ಸ್, ಗುಡ್. ಊರಲ್ಲಿ ಇಷ್ಟು ಮೈಲೇಜ್ ಕೊಡೋದಿಲ್ಲ ನನಗೆ ಈ ಗಾಡಿ. 40 ಓಡಿಸಿದ್ರು 35 ಕೊಡೋದು ಮೈಲೇಜ್. ಸಾವಧಾನ್. ಅಯನ್ ಬ್ರಿಡ್ಜ್ ಮುಂಚೆ ಇದೆಲ್ಲ ವುಡನ್ ಆಗಿತ್ತು, ವುಡನ್ ಬ್ರಿಡ್ಜ್ ಒಂದು ಕಾಲದಲ್ಲಿ. ಈಗೆಲ್ಲದನ್ನು ತೆಗೆದು ಐರನ್ ಮಾಡಿದ್ದಾರೆ. ಆ್ಯಂಡ್ ಗುಡ್ಡದ ಈಚೆ ಸೈಡ್ ಬಂದೇವೆ ನಾವೀಗ. ವ್ಯಾಲಿ ಚಿತ್ಕುಲ್ 42 ಕಿಲೋಮೀಟರ್ಸ್. ಇಲ್ಲೀಗ ಬಲಕ್ಕೆ ತಗೊಳ್ಬೇಕು ನಾವು. ಖರ್ಚಮ್ ಡ್ಯಾಮ್. ಸೊ ಇದ್ರ ಹತ್ರ ನಾವೀಗ ತಿರ್ಗ್ತಿದ್ದೇವೆ ಒಳಗೆ. ವಾವ್, ಡ್ಯಾಮ್ ನೋಡಿ, ಖರ್ಚಮ್ ಡ್ಯಾಮ್. ಸ್ಪಾನ್ಸರ್ಡ್ ಬೈ JSW. ವಾವ್ ವಾವ್, ಸೂಪರ್. ಇನ್ನೊಂದು ಬ್ರಿಡ್ಜ್, ಬಾಸ್ಪಾ 300 ಮೆಗಾವಾಟ್ಸ್. ಸೊ ಇದು ಹೈಡ್ರೋ ಎಲೆಕ್ಟ್ರಿಕ್ ಎಂತ ಹೇಳೋದು ಅದಕ್ಕೆ, ಹೈಡ್ರೋ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋ ಪ್ಲಾಂಟು. ಓ ನೈಸ್. ಹಿಯರ್ ವಿ ಎಂಟರ್ ದ ಮೇನ್ ದ್ವಾರ ಆಫ್ ಚಿಕ್ಕುಲ್. ಇನ್ನು 42 ಕಿಲೋಮೀಟರ್ಸ್ ಇಂಟೆಲಿಂದ. ಐ ಥಿಂಕ್ ಗೋಯಿಂಗ್ ಫಾರ್ವರ್ಡ್ ರೋಡ್ ಹೀಗೆ ಇರ್ತದೆ, ಬ್ಯಾಡ್ ರೋಡ್ಸ್, ಬಟ್ ಓಕೆ ಫೈನ್. ಒಂದೊಂದೂವರೆ ಗಂಟೆ ಬೇಕು. ಜಸ್ಟ್ ಒಂದು ಫೋಟೋಶೂಟ್ ಬ್ರೇಕ್ ನೋಡಿ. ಹಿಂದೊಂದು ಮೌಂಟೇನ್ಸ್, ಬ್ರಿಡ್ಜ್. ಆಫ್ಟರ್ ಅ ಕ್ವಿಕ್ ಫೋಟೋಶೂಟ್ ಬ್ರೇಕ್ ಕಂಟಿನ್ಯೂಯಿಂಗ್ ಆ್ಯಂಡ್ ವ್ಯೂ ನೋಡಿ ಹೇಗುಂಟಂತ. ಸೊ ಗೆಟಿಂಗ್ ಬೆಟರ್ ಆ್ಯಂಡ್ ಬೆಟರ್, ಆ್ಯಂಡ್ ಟೆಂಪರೇಚರ್ ಆಲ್ಸೋ ಇಳಿತಾ ಉಂಟು.
ಕೋಲ್ಡರ್ ಆ್ಯಂಡ್ ಕೋಲ್ಡರ್. ನನ್ನ ಜಾಕೆಟ್ನ ವೆಂಟ್ಸ್ ಎಲ್ಲ ಕ್ಲೋಸ್ ಮಾಡಲಿಕ್ಕೆ ಮರ್ತಾಯಿತು. ಈಗ ಫುಲ್ ಕೋಲ್ಡ್ ಗಾಳಿ ಹೊಡಿತಾ ಉಂಟು. ನೋಡೋಣ ನೆಕ್ಸ್ಟ್ ಎಲ್ಲರೂ ನಿಲ್ಲಿಸಿದಾಗ ಉಂಟಲ್ಲ ಜಾಕೆಟದ್ದು ವೆಂಟ್ಸ್ ಒಂದು ಹಾಕಬೇಕು. ಜೈ ಎಕ್ಸ್ಪರ್ಟ್ಸ್. ನೋಡಿ ಅಲ್ಲಿ ಕೆಳಗಿಂದ ರೋಡ್ ಕಾಣ್ತಾ ನೋಡಿ, ಅಲ್ಲಿಂದಲೇ ಬಂದದ್ದು ನಾವೀಗ ಕೆಳಗೆ. ಈಗ ಕರೆಕ್ಟ್ ಅದರ ಮೇಲೆ ವೆರಿ ಕೇರ್ಫುಲ್. ಇನ್ನೂ ಮೇಲೆ ಹೋಗ್ಲಿಕ್ಕೆ ಉಂಟಾ ಗೊತ್ತಿಲ್ಲ. ಈಗ ಗೇನಿಂಗ್ ಆಲ್ಟಿಟ್ಯೂಡ್. ವಾವ್, ಮಳೆ ಬಿಟ್ಟಿತ್ತು, ಇನ್ನು ಮರಲಿಕ್ಕಿಲ್ಲ. ಬಟ್ ಈಗ ನೆವರ್ ನೋ, ಇಲ್ಲಿಯ ವೆದರ್ ಉಂಟಲ್ಲ ನಂಬಲಿಕ್ಕೆ ಆಗುದಿಲ್ಲ. 5 ನಿಮಿಷದಲ್ಲಿ ಫುಲ್ಲು ಚೇಂಜ್ ಆಗ್ತದೆ. 5 ನಿಮಿಷ. Another 36 kilometers. So we are maintaining around 25 to 30 speed. So around ಒಂದು 1 hour 15 minutes ಹೇಗೂ ಬೇಕಾಗ್ಬೋದು. ಎಂತ ಲಾಗ್ ಹೊಡೆದ್ರು ಅಷ್ಟು 1 hour 15 minutes ಬೇಕೇ. ಆ್ಯಂಡ್ ವ್ಯೂ ನೋಡಿ, ಫುಲ್ ಬೆಟ್ಟ ಗುಡ್ಡಗಳು, ಪೈನ್ ಟ್ರೀಸ್, ಸ್ನೋ ಕ್ಯಾಪ್ಸ್, ವ್ಯಾಲಿ, ರಿವರ್, ಅಲ್ಲಲ್ಲಿ ಮನೆಗಳು, ಅಲ್ಲಲ್ಲಿ ಪೆತ್ತಗಳು, ಒಂದು ಬೋರಿ. ಪೆತ್ತ ಓಹೋ, ಇದೆಂತ ಮಾರ್ರೆ ಈ ರೋಡ್ ಈಗ ಸಹ ನೈಸ್, ಬ್ಯೂಟಿಫುಲ್. ಇಲ್ಲಿಂದ ಬಿದ್ದರೆ ಮಾತ್ರ ದೇವಸ್ಥಾನಕ್ಕೆ ಹುಂಡಿಯಾಗೆ ದುಡ್ಡು ಹಾಕಿದಾಗಿ ಟಾಯಿಂಕ್ ಅಂತ ಅಡ್ರೆಸ್ ಸಿಕ್ಲಿಕ್ಕಿಲ್ಲ ನಮ್ಮದು. ಬ್ಯೂಟಿಫುಲ್. मज़ा आ गया भाई, मज़ा आ गया, एकदम मज़ा आ गया. ಇಲ್ಲಿಂದ ಅಲ್ಲಿವರೆಗೆ ಆ ಸ್ಟ್ರೆಚ್ವರೆಗೆ ಹೀಗೆ ಉಂಟು ರೋಡು. ಸಾಧಾರಣ ಒಂದು 1.5 ಕಿಲೋಮೀಟ್ರ್ ಇರ್ಬೋದು ನನ್ನ ಕಣ್ಣಿಗೆ ಕಾಣುವಂಥದ್ದು. ಮತ್ತು ಟರ್ನ್ ಆದ ನಂತರ ಹೇಗೆ ಗೊತ್ತಿಲ್ಲ. ಹಿಂದಗಡೆ ಸಹ ಹೇಗೆ ಉಂಟಂತ ನೋಡಿ ಈ ವ್ಯೂ. ಸೂಪರ್. ವಾ, ವಾಟ್ ಅ ರೋಡ್ ಮ್ಯಾನ್, ವಾಟ್ ಅ ರೋಡ್. CRAZZY road man, crazy. ಕಂಪಲ್ಸರಿ ಹಾರ್ನ್. ಅಲ್ಲಿ ಗುಹೆಗಳುಂಟು, ಆ ಗುಡ್ಡಲ್ಲಿ ಕೆಲವು ಗುಹೆ ಉಂಟು ನೋಡಿ, ಕೇವ್. ನಿಮಗೆ ಕಾಣ್ತದ ಗೊತ್ತಿಲ್ಲ ಕ್ಯಾಮರಾದಲ್ಲಿ. ಅಲ್ಲೊಂದುಂಟು, ಅಲ್ಲೊಂದುಂಟು. ಡೋಂಟ್ ನೋ ಒಳಗೆ ಹೋಗ್ತದ ಅಥವಾ ಜಸ್ಟ್ ಅದು ನೋಡಲಿಕ್ಕೆ ಮಾತ್ರ ಕೇವ್ ಆಗಿ ಕಾಣೋದಾ, ನಾಟ್ ಶ್ಯೂರ್. ಬಟ್ ದಿಸ್ ವ್ಯೂ ಮಾತ್ರ ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್. ಇದು ನೋಡಿ ವಾ, ಟೆಂಪಲ್ ಬೇರೆ ಉಂಟು ಇಲ್ಲೊಂದು. ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಬ್ಯೂಟಿಫುಲ್ ಆಸ್ ವೆಲ್ ಆಸ್ ಡೇಂಜರಸ್. ಇಲ್ಲಿ ಬಸ್ ಬೇರೆ ಉಂಟ ಮಾರೆ ಈ ರೋಡಲ್ಲಿ, ಭಯಂಕರ. ಸೊ ಎದುರಿನವರು ಇನ್ನೊಂದು ಗ್ರೂಪ್ನವರು. ಸೊ ಈ ಗ್ರೂಪಲ್ಲಿ ಮಂಗಳೂರಿನವ್ರು ಇದ್ದಾರೆ. ಆಗ ಮಾತಾಡಲಿಕ್ಕೆ ಸಿಕ್ಕಿದ್ರು. ಸೊ ಈ ಕಡೆ ರೈಟ್ ಸೈಡಿಗೆ ಉಂಟಲ್ಲ ತಡೆಗೋಡೆ ಎಂತ ಇಲ್ಲ, ಸ್ವಲ್ಪ ಸ್ಲಿಪ್ ಆಯಿತು ಅಂತ ಹೇಳಿದ್ರೆ ಬೀಳುದೆ. ಸೊ ವೆರಿ ಕೇರ್ಫುಲ್, ಬಿ ವೆರಿ 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 ಎಕ್ಸ್ಟ್ರಾ ಕೇರ್ಫುಲ್. ಒಂದು ಅರ್ಧ ಗಂಟೆ ಲೇಟ್ ಆದರೂ ತೊಂದರೆ ಅಲ್ಲ, ನಾವು ಆರಾಮ್ಸೆ ಹೋಗುವ. ಹೇಗೂ ನಮಗೆ ರೂಮ್ ಎಂತ ಬುಕ್ ಮಾಡಲಿಕ್ಕಿಲ್ಲ, ಹೋಗಿ ಎಂತ ಕೆಲಸ ಇಲ್ಲ ಮಾಡಲಿಕ್ಕೆ, ಆರಾಮ್ಸೆ ಹೋಗುವ ಅಷ್ಟೇ. ಇನ್ನೊಂದು ಸಾಧಾರಣ 1 ಗಂಟೆ ಇರ್ಬೋದು ಡೇ ಲೈಟ್, ಅಷ್ಟರೊಳಗೆ ಮುಟ್ತೇವೆ ನಾವು ಆರಾಮ್ಸೆ. ಅಡ್ಡದ ಕಲರ್ ನೋಡಿ ಮಾರೆ,
ಎಂತ ಆರೆಂಜ್ ಒಂದು ಬ್ರೈಟ್ ಉಂಟು, ಈಚೆ ಗುಡ್ಡಗಳೆಲ್ಲ ಕಪ್ಪು ಕಪ್ಪು ಉಂಟು. ಆ್ಯಕ್ಚುಲಿ ಗುಡ್ಡ ಕಲರಲ್ಲಿ ನೋಡಿ ಅಲ್ಲಿ ಸೂರ್ಯಕಿರಣ ಹೊಡೆಯುವುದು ಆ ಒಂದು ಪಾಯಿಂಟಿಗೆ ಹೊಡಿತಾ ಉಂಟು. ಸೊ ಆ್ಯಂಡ್ ವಿ ಆರ್ ಅಸೆಂಡಿಂಗ್ ಅಗೈನ್. ಸೊ ಇಲ್ಲಿಗ ನಾವು ಸಾಧಾರಣ ಒಂದು 4000-5000 ಫೀಟಿಂದ 9000ಗೆ ಈಗ ಇರ್ತವೆ ನಾವು. ಇಟ್ಸ್ ಗೋಯಿಂಗ್ ಟು ಬಿ ಅಸೆಂಡ್. ರೈನ್ ಸ್ಟಾರ್ಟ್ ಆಯಿತು. ಮೈಕೆಲ್ಲ ತೆಗ್ದಿದ್ದೇನೆ ಈಗ, ಹೇಗೆ ರೆಕಾರ್ಡ್ ಆಗ್ತದೆ ಗೊತ್ತಿಲ್ಲ. ಸ್ಟಾಕ್ ಇಂಟರ್ನಲ್ ಮೈಕ್ರೋಫೋನ್ ರೆಕಾರ್ಡ್ ಆಗ್ತಾ ಉಂಟು ಈಗ. ಸೊ ಫಾರ್ ನೆಕ್ಸ್ಟ್ 30 ಕಿಲೋಮೀಟರ್ಸ್ ನೋ ಮೈಕ್ರೋಫೋನ್, ಜಸ್ಟ್ ಎಂಜಾಯ್ ದ ವ್ಯೂ. ಸೊ ಇನ್ನೊಂದೇನಂತ ಹೇಳಿದರೆ, ನಾವು ಜಸ್ಟ್ ರೈನ್ ಕೋಟ್ ಹಾಕೋಗುಂಟಲ್ಲ, ಮೇಲಿಂದ ಒಂದು ಕಲ್ಲು ಬಿದ್ದದ್ದು, ಜಸ್ಟ್ ನಮ್ಮ ಒಂದು 3 ಫೀಟ್ ಆಚೆ ಕಲ್ಲು ಬಿದ್ದದ್ದು. ಅದಾಗಿ ಪುಚ್ಚ ಮಾರೆ ನಾವು, ನಮಗೆ ಹೆಸರಿ ಲೋಕ ಇಲ್ಲ, ನಮ್ಮ ಬೈಕಿಗೆಲ್ಲ ತೊಂದರೆ ಇಲ್ಲ, ಬಟ್ ನಮಗೇನಾದ್ರು ಅದರಿಂದ ಮಾಡೋದು. ಸೊ ಬೆಟರ್ ಇಲ್ಲಿ ನಿಲ್ಲಿಸೋದು ಬೇಡ. ವೆಲ್ಕಮ್ ಟು ತುಪ್ಕಾ ವ್ಯಾಲಿ. ಸೊ ತುಪ್ಕಾ ವ್ಯಾಲಿಯಲ್ಲಿ ಈಗ ಚಿತ್ಕುಲ್ ವಿಲೇಜ್ ಇರೋದು, ಅಲ್ಲಿಗೆ ನಮ್ಮ ಪಯಣ ಈಗ. Whoa! Look at the mountains. Full snow capped ಹತ್ರ ಬಂದವು. ಆ ಕಡೆ ಸಹ ನೋಡೋದು ಫುಲ್ ಮೌಂಟೇನ್ಸು, ಎಲ್ಲ ಸ್ನೋ ಕ್ಯಾಪ್ಡ್. ಕಮೂರು ಅಂತ ಎಲ್ಲ ಪ್ಲೇಸಿಗೆ ಬಂದಿದ್ದೇವೆ. ಕಮೂರು ಅಂತ ಇಲ್ಲೊಂದು ಆ್ಯಕ್ಚುಲಿ ಫೋರ್ಟ್ ಉಂಟಾಯ್ತಾ, ಕಮೂರು ಫೋರ್ಟ್ ನಾನು ನೋಡಿಟ್ಟಿದ್ದೆ. ಹಾಂ, ಫ್ಯಾಮಿಲಿ ವ್ಯಾಲಿ. ಬಟ್ ಐ ಡೋಂಟ್ ಥಿಂಕ್ ನಮಗೀಗ ಅಲ್ಲಿ ಹೋಗಲಿ ಆಗ್ತದೆ ಅಂತ, ಆಲ್ರೆಡಿ ಲೇಟ್ ಆಯಿತು. ಓಹೋ, ಮೈ ಫೇವ್ರೆಟ್ ಕಾರ್ ಮಿತ್ಸುಬಿಷಿ ಪಜೇರೋ. ಇನ್ನೊಂದು 25 ಕಿಲೋಮೀಟ್ರ್ ಉಂಟು ಹೋಗ್ಲಿಕ್ಕೆ. ಸರಿ. ಮಹಾರಾಷ್ಟ್ರ ಕೇಸಲ್ಲಿದ್ದಾರೆ. What a view! What a view! Sunset view. ವಾಹ್, ಓಹೋ, ನಾಯ್ಸ್. ಅಲ್ಲಿ ವಾಟರ್ ಫಾಲ್ಸ್ ಬೇರೆ ಉಂಟು ಮಾರೆ. ನೋಡಿ, ಲೆಫ್ಟ್ ರೈಟಿಗೆ
ಫುಲ್ ಆಪಲ್ ಟ್ರೀಸ್ ಆ್ಯಂಡ್ ರೋಡ್ ನೋಡ್ಬೋದು, ಫುಲ್ಲಿ ಆಫ್ ರೋಡ್ ಡರ್ಟ್ ರೋಡ್ ಆ್ಯಂಡ್ ಚಿಕ್ಕಲ್ ಈಸ್ ಅರೌಂಡ್ 17 or 16 kilometers ಇಲ್ಲಿಂದ. ಆ್ಯಪಲ್ ಇರಬೇಕು, ಬೇರೆ ಯಾವುದಿರುವ ಚಾನ್ಸ್ ಇಲ್ಲ ಇಲ್ಲಿ ಅಂತ ಗೊತ್ತಿಲ್ಲ. ಸನ್ ಡೌನ್ ಆಯ್ತು, ಈಗ ವೆದರ್ ಸಹ ಕೋಲ್ಡ್ ಆಗಲಿಕ್ಕೆ ಶುರು ಆಯಿತು. ಈಗ ನಾನು ವೈಸರ್ ಹಾಕಬೇಕು, ಇಲ್ಲಾದರೆ ಫುಲ್ ಕೋಲ್ಡ್ ಗಾಳಿ ಹೊಡಿತದೆ ನಮ್ಮ ಮುಖಕ್ಕೆ. ಸೊ ಕ್ವಿಕ್ ಪ್ರಾಪರ್ಟಿ ಟೂರ್. ಸೊ ಎಂಟ್ರಿ ಆದಾಗೆ ರಿಸೆಪ್ಷನ್, ಮೋಸ್ಟ್ಲಿ ಡೈನಿಂಗ್ ಏರಿಯಾ ಇದು. ಲಾಡ್ ಆಫ್ ಸ್ಟಿಕ್ಕರ್ಸ್. ಸೊ ಇಲ್ಲಿ ನಮ್ಮದು ಆ್ಯಡ್ ಆಗ್ತದೆ. ಇದು ನಮ್ಮ ರೂಮ್ ಇವತ್ತಿದು. ಗುಡ್ ಡೀಸೆಂಟ್ ರೂಮ್, ಒಳ್ಳೆ ವ್ಯೂ ಉಂಟು ಇಲ್ಲಿಂದ ಹೊರಗೆ. ತೋರಿಸ್ತೇನೆ ನೋಡಿ, ಅದು ಬೈ ಗ್ಯಾಸ್ ಫುಲ್ ಸಂತೆ. ಬ್ಯಾಕಪ್ ಅನ್ನು ಬರ್ತಾ ಉಂಟು ಈಗ, ಜಸ್ಟ್ ಒಂದು ಫ್ಯೂ ಮಿನಿಟ್ಸಲ್ಲಿ ಬರ್ತದೆ. ದಿಸ್ ಇಸ್ ದ ವಾಶ್ರೂಮ್. ಗುಡ್ ಇನಫ್. ಲೆಟ್ಸ್ ಓಪನ್ ದ. ಓ ಮ್ಯಾಮ್, ಇದು ವ್ಯೂ ಅಂತ ಹೇಳಿದರೆ ಶ್ಯಾ ಎಂಥ ವ್ಯೂ ಮಾರ ಇದು. ಬ್ಯೂಟಿಫುಲ್. ಅಲ್ಲೊಂದು ರಿವರ್ ಟೆಂಟ್ ಸ್ಟೇ ಉಂಟು. ಓ ಬೈ ನೋಡಿ, ಒಳ್ಳೆ ಲೊಕೇಶನಲ್ಲಿ ಉಂಟು ಇದು ಹೋಟೆಲ್. ಆ್ಯಂಡ್ ಫುಲ್ ಅಲ್ಲಿಂದ ಫುಲ್ ಐಸಲ್ಲಿ. ವೆದರ್ಸ್ ಕೂಲ್ ಉಂಟು, ಒಳ್ಳೆ ಕೂಲ್ ಉಂಟು. ಥಿಂಕ್ ಇಟ್ಸ್ ಅರೌಂಡ್ 11-12 ಡಿಗ್ರೀಸ್ ಈಗ. ಆ್ಯಂಡ್ ಮೇ ಬಿ ಸ್ವಲ್ಪ ಡ್ರಾಪ್ ಆಗ್ಬೋದು ನೈಟಲ್ಲಿ. ಯಾ ವಿಲ್ ಸಿ. ಸ್ವಲ್ಪ ಫ್ರೆಶ್ ಅಪ್ ಆಗುವ. ಈಗ ರೈಡಿಂಗ್ ಗೇರ್ಸ್ ಎಲ್ಲ ತೆಗಿಬೇಕೀಗ. ಫುಲ್ ಪಂಚಾಂಗ ಬಿಡಿಸಿ ಮತ್ತೆ ಸಿಕ್ಕುವ.